ನಮಸ್ಕಾರ. ನಾನಿವತ್ತು ವರಮಹಾಲಕ್ಷ್ಮಿಗೆ ಬೇಸನ್ ಹೋಳಿಗೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಫಸ್ಟ್ ಟೈಮ್ ನಾನು ಮಾಡಿದ್ದು, ಭಾಳನೇ ಚಲೋ ಬಂದದ. ಬರ್ರಿ ಇದು ಹೆಂಗಂತ ನೋಡೋಣ. ಫಸ್ಟ್ ನಾನು 2 ಕಪ್ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ. ಅದಕ್ಕೆ ಒಂದು ಕಾಲು ಕಪ್ ಅಷ್ಟು ಮೈದಾ ಹಿಟ್ಟು ಹಾಕ್ಕೊತೀನಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು, ಆಮೇಲೆ 1/3 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ. ಇದನ್ನು ಹಾಕ್ಕೊಂಡು ಫಸ್ಟು ಕಲಿಸ್ಕೋಬೇಕು. ಆಮೇಲೆ ಇದು ಹಿಟ್ಟನ್ನು ಸಾಫ್ಟ್, ಅಷ್ಟೊಂದು ಸಾಫ್ಟ್ ಇಲ್ಲ ಅಂದ್ರೂ ಸ್ವಲ್ಪ ಮೀಡಿಯಮ್ ಸಾಫ್ಟ್ ಕಲಿಸ್ಕೋಬೇಕು. ಇದು ನಾನು ಫಸ್ಟ್ ಟೈಮ್ ಮಾಡಿದ್ದು, ಭಾಳನೇ ಚಲೋ ಅನ್ನಿಸ್ತು. ಯಾರಾದರೂ ಫಸ್ಟ್ ಟೈಮ್ ಇದ್ರೂ ಹೋಳಿಗೆ ಬರ್ತದೋ ಇಲ್ಲೋ ಅಂತ ಹೆದರಿಕೆನೂ ಇರ್ಸಲ್ಲ, ಆರಾಮಾಗಿ ಮಾಡ್ಬೋದು ಇದನ್ನು. ನೋಡಿರಿ, ನೀವು ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಈಗ ನಾನು ಇದು ಮೀಡಿಯಮ್ ಸಾಫ್ಟ್ ಹಿಟ್ಟನ್ನು ಕಲಿಸ್ಕೊತೀನಿ. ನೋಡಿರಿ, ಇಷ್ಟು ಇದ್ರೂ ಸಾಕು. ನೀವು ಬೇಕು ಅಂದರೆ ಮೈದಾ ಹಿಟ್ಟು ಹಾಕ್ಕೋಬೋದು, ಇಲ್ಲಾಂದರೆ ಬರೀ ಗೋಧಿ ಹಿಟ್ಟಿನೊಳಗೂ ಕಲಿಸ್ಕೋಬೋದು. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ಹಿಟ್ಟನ್ನು ನೆನೆಲಿಕ್ಕೆ ಬಿಡ್ತೀನಿ. ಒಂದೆರಡು ನಿಮಿಷ ಅಷ್ಟು ನಾದ್ಕೋಬೇಕು ಇದನ್ನು. ಇದನ್ನು ನಾನು ಒಂದು 10 ನಿಮಿಷ ನೆನೆಲಿಕ್ಕೆ ಇಟ್ಟಿನೀಗ. ಆಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊತೀನಿ, ಒಂದು 1/4 ಕಪ್ಗಿಂತ ಅಷ್ಟು. ಆಮೇಲೆ ಇವಾಗ ನಾನು ಇದೇನು ತೋರಿಸಿನಲ್ಲ, ಈ ಮೆಜರ್ಮೆಂಟು ಅಷ್ಟು 1.5 ಕಪ್ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿನಿ. ಇದು ನೀವು ಬೇಸನ್ ಉಂಡೆಗೆ ಹುರ್ಕೊಳ್ತೀರಲ್ಲ, ಅದೇ ಥರನೇ ಹುರ್ಕೋಬೇಕು. ಸೇಮ್ ಬೇಸನ್ ಉಂಡೆ ಮೆಥಡೇ ಇದು. ನಾನು ಫಸ್ಟ್ ಒಂದು ಸ್ವಲ್ಪ ತುಪ್ಪ ಕಡಿಮೆ ಹಾಕಿದ್ದೆ, ಅದಕ್ಕೆ 1/4 ಕಪ್ ಅಷ್ಟು ಹಾಕಿದ್ರು ಸಾಕು. ಈಗ ನೋಡ್ರಿ, ಇದು ಕಲರ್ ಸಣ್ಣ ಫ್ಲೇಮ್ ಒಳಗೆ ಹುರ್ಕೊಂಡಿನಿ, ಕಲರು ಚೇಂಜ್ ಆಗಿದೆ ಇದು. ನಾನು ಅದಕ್ಕೆ ಸ್ವಲ್ಪ ಯಾಕೋ ಡ್ರೈ ಅನ್ನಿಸ್ತಿತ್ತಂತ 1 ಚಮಚದಷ್ಟು ತುಪ್ಪ ಹಾಕ್ಕೊಂಡೇನೀಗ. ಈಗಿದು ಆಗ್ಯದೀಗ, ಹಸಿ ವಾಸನೆ ಹೋಗ್ಯದ, ಕಲರು ಚೇಂಜ್ ಆಗ್ಯದ. ಅಲ್ಲಿವರೆಗೆ ಹುರ್ಕೋಬೇಕು. ಒಟ್ಟೊಂದು 10 ನಿಮಿಷ ಅಷ್ಟು ಆಗ್ತಿದ್ದು ಸಣ್ಣ ಫ್ಲೇಮ್ ಒಳಗೆ ಇದು ಹಿಟ್ಟು ಹುರ್ಕೊಳ್ಳಿಕ್ಕೆ. ಈಗ 1.5 ಕಪ್ಪನ್ನ ಬೇಸನ್ ಹಿಟ್ಟು ತೊಗೊಂಡಿದ್ನಲ್ಲ, ಅದಕ್ಕೆ 1 ಕಪ್ಪು ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೇಕು. ಸೇಮ್ ಪ್ರಪೋರ್ಷನೇಟ್ ಏನಿಲ್ಲ, ಒಂದು ಸ್ವಲ್ಪ ನೀರು ಕಡಿಮೆ ಇರಬೇಕು. ಈಗ ನೀರು ಹಾಕ್ಕೊಂಡು ಫಸ್ಟ್ ಇದು ನೀರೆಲ್ಲ ಇದು ಕಡಲೆ ಹಿಟ್ಟು ಬೇಯಬೇಕಿದು, ಗಂಟಿರ್ಲಾರ್ದಂಗೆ ಸ್ಲೋ ಫ್ಲೇಮಲ್ಲೇ ಇದು ಮಾಡ್ಕೋಬೇಕು. ಈಗ ನೋಡಿರಿ, ಇದೆಲ್ಲ ನೀರು ಅಬ್ಸರ್ವ್ ಮಾಡೋದಿದು. ಈಗ ಆಮೇಲೆ 1.5 ಕಪ್ಪಿಗೆ 1.5 ಕಪ್ ಅಷ್ಟೇ ಸಕ್ಕರೆ ಹಾಕ್ಕೋಬೇಕು. ಈ ಸಕ್ಕರೆ ಎಲ್ಲ ಕರಗಬೇಕು. ಆಮೇಲೆ ಇದು ನೋಡ್ರಿ, ಈಗೆಲ್ಲ ಆಗ್ಯದ. ಆಮೇಲೆ ಪ್ಯಾನು ಬಿಟ್ಕೊಂಡು ಬಂದದಿದು. ಸೊ ಇದು ನಮ್ಮದು ಹೂರಣ ರೆಡಿ ಆಗ್ಯದ. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಯಾವಾಗಲೂ ವರಮಹಾಲಕ್ಷ್ಮಿಗೆ ಬೇಳೆ ಹೋಳಿಗೆ ಅಂತೂ ಮಾಡ್ತಾನೆ ಇರ್ತೀವಲ್ಲ, ಸೊ ಇದೊಂಥರ ಡಿಫ್ರೆಂಟಾಗಿರ್ತದೆ, ಟ್ರೈ ಮಾಡಿರಿ. ಈಗ ಇದನ್ನು ನಾನು ಆರ್ಲಿಕ್ಕೆ ಬಿಡ್ತೀನಿ. ಈಗಿದು ಆರಿದೀಗ. ಆಮೇಲೆ ನೋಡಿರಿ, ಶೇಪ್ನ ಹಿಂಗೆ ಮಾಡ್ಕೊಂಡು ಉಂಡೆ ಥರ ಶೇಪು ಬರ್ತದೆ. ಸೊ ಇದು ಪರ್ಫೆಕ್ಟ್ ಅದ ಇದು. ಆಮೇಲೆ ಈ ಕಡೆ ಹಿಟ್ಟು ನೆಂದದಿದು ನೋಡಿರಿ, ಎಷ್ಟೊಂದು ಸಾಫ್ಟ್ ಆಗಿದೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಅಷ್ಟು ಹೋಳಿಗೆಗೆ ಹಿಟ್ಟು ತೊಗೋಬೇಕು.
ಇದು ಸೈಡ್ ತೆಳ್ಳಗೆ ನಡುವೆ ಒಂದು ಸ್ವಲ್ಪ ದಪ್ಪ ಇರಬೇಕು ಹಿಟ್ಟು. ಪೂರಿ ಥರ ಲಟ್ಸ್ಕೊಂಡು ಇದು ಹೂರಣನ ಇದರೊಳಗೆ ಸ್ಟಫ್ ಮಾಡೋದು. ಇದು ಹರಿಯಲ್ಲ, ಆರಾಮಾಗಿ ಮಾಡ್ಬೋದು. ಆಲೂ ಪರೋಟ ಎಲ್ಲ ಮಾಡ್ತಿರಲ್ಲ ಅದೇ ಥರನೇ ಬರ್ತದೆ. ನಾನು ಸ್ವಲ್ಪ ಮೈದಾ ಹಿಟ್ಟು ಹಾಕಿದ್ನಲ್ಲ, ಹೀಗಾಗಿ ಸ್ಟ್ರೆಚ್ ಆಗ್ತದೆ. ನೀವು ಗೋಧಿ ಹಿಟ್ಟೊಳಗೂ ಮಾಡ್ಬೋದು. ಇದು ತಣ್ಣಗಾದ್ಮೇಲೆ ಖವಾ ಹೋಳಿಗೆ ಥರನೂ ಟೇಸ್ಟ್ ಬರ್ತದೆ. ಇದು ನೋಡ್ರಿ, ನಾನು ಈ ಥರ ಲಟ್ಸ್ಕೊಟ್ಟೀನಿ. ಈಗ ಹಂಚೂ ಕಾದದಲ್ಲ, ಫಸ್ಟು ಹಾಗೆ ಇದು ಮಾಡಿಕೊಂಡು ಈಗ ನೋಡ್ರಿ ಎಣ್ಣೆ ಹಾಕ್ತೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಸರಿಯಾಗಿ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕು. ಎಷ್ಟು ಸುಲಭ ಅಲ್ಲ, ಎಲ್ಲರೂ ಒಂದ್ಸರಿ ಟ್ರೈ ಮಾಡಿರಿ ಇದನ್ನು. ಹೇಳಿದ್ನಲ್ಲ, ಒಂದು ಹೋಳಿಗೆನೂ ಹರಿದಿಲ್ಲ. ಸೊ ಇದು 1.5 ಕಪ್ ಕಡಲೆ ಹಿಟ್ಟಿಂದ 8 ರಿಂದ 10 ಹೋಳಿಗೆ ಆರಾಮಾಗಿ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ಉಪ್ಕೊಂಡು ಆರಾಮಾಗಿ. ಸ್ವಲ್ಪ ಪ್ರೆಸ್ ಮಾಡಬೇಕಷ್ಟೆ, ಯಾಕಂದರೆ ಇದು ಒಂದ್ಸರಿ ಬೇಯ್ತಂದರೆ ಚಲೋ ಇರ್ತದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂತು. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿರಿ ಇದನ್ನು. ಹೆಂಗೆ ಬಂದಂತ ಕಮೆಂಟ್ ಒಳಗೆ ತಿಳಿಸ್ರಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ಯದ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.